ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ. ಇದೇ ಸೋಮವಾರ ಸೆಪ್ಟೆಂಬರ್ 16ನೇ ತಾರೀಕು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗ್ತಾ ಇದೆ. ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಏನು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ? ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ರು ಈಗ ಹಣವನ್ನ ನಾವು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ರು, ನಿಮಗೆ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ಜಮಾ ಮಾಡ್ತೀವಿ ಅಂತ. ಆದ್ರೆ ಬಹಳಷ್ಟು ಮಂದಿ ಈಗ ಏನು ನಮಗೆ ಮಾತ್ರ ಹಣ ಬರ್ತಾ ಇಲ್ವಾ, ಬೇರೆಯವರಿಗೆ ಆಲ್ರೆಡಿ ಹಣ ಬಂದಿದ್ಯಾ, ಈ ರೀತಿಯಾಗಿ ಗೊಂದಲಕ್ಕೆ ಒಳಗಾಗಿದ್ದಾರೆ. ಸ್ನೇಹಿತರೆ, ಎಲ್ಲ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್, ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನಿದೆ, ಮತ್ತೆ ಸೋಮವಾರ ದಿನ ಯಾವ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ನಿಮಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಹಣ ಏನಿದೆ ಸೋಮವಾರ ದಿನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾರ್ಯಾರೆಲ್ಲ ಹಣ ಪಡಿತಾರೆ, ಯಾವ ಕಂತುಗಳ ಹಣ, ಏನು ಒಟ್ಟಿಗೆ 4,000 ಹಣ ಬಿಡುಗಡೆ ಆಗುತ್ತಾ ಅಥವಾ 2,000 ಹಣ ಬಿಡುಗಡೆ ಆಗುತ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಈಗಾಗಲೇ 11ನೇ ಕಂತಿನ ಹಣವನ್ನ ಸಂಪೂರ್ಣವಾಗಿ ಎಲ್ಲರೂ ಪಡೆದಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಇನ್ನು ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ನಿಮ್ಮ ಖಾತೆ ಕೂಡ 11ನೇ ಕಂತಿನ ಹಣ ಬರುತ್ತೆ. ಯಾಕಂದ್ರೆ ಈಗ ಕೆಲವರಿಗೆ ಮಾತ್ರ ಪೆಂಡಿಂಗ್ ಇರಬಹುದು, ಏನು ಅಂದ್ರೆ ಬೆರಳೆಣಿಕೆ ಜನರಿಗೆ ಮಾತ್ರ 11ನೇ ಕಂತಿನ ಹಣ ಬಾರದೇನೆ ಇರಬಹುದು. ಸೊ ಅಂತವ್ರಿಗೆ ಕೂಡ ಹಣ ಬರುತ್ತೆ. ಈಗ ಆಲ್ಮೋಸ್ಟ್ 90% ಜನಗಳಿಗೆ 11ನೇ ಕಂತಿನ ಹಣ ಸಂಪೂರ್ಣವಾಗಿ ಬಂದಿದೆ. ಈ ಮ್ಯಾಟರ್ ನ ಬಿಟ್ಟಾಕಿ ಈಗ ಮೇನ್ ಇರೋದು ಏನಪ್ಪಾ ಅಂತಂದ್ರೆ 12 ಮತ್ತು 13ನೇ ಕಂತಿನ ಹಣ ಅಂದ್ರೆ 4,000 ಹಣ ಒಟ್ಟಿಗೆ ಬರುತ್ತಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ, ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಹಣ ಬರ್ತಾನೆ ಇಲ್ಲ. ಹಾಗಾದ್ರೆ ಇಲ್ಲಿ ನಡೀತಿರೋದೇನು, ಏನು ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ವಾ, ಅಥವಾ ಈ ಸ್ಕೀಮ್ ಅನ್ನ ಏನು ಬಂದ್ ಮಾಡ್ತಾರಾ, ಮತ್ತೆ ಏನಿದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಜನ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಮತ್ತೆ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಈ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಶೇರ್ ಮಾಡಿ. ಸೋಮವಾರ ದಿನ ಯಾವ್ಯಾವ ಕಂತು ಹಣ ಬರುತ್ತೆ, ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ, ಯಾರ್ಯಾರಿಗೆ ಬರುತ್ತೆ, ಈ ಒಂದು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋಣ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟು. ನಿಮಗೆ ಗೊತ್ತಿರುವ ಹಾಗೆ ಇವತ್ತ ಅಥವಾ ನಾಳೆ ಅಥವಾ ನಾಡಿದ್ದು ಇಷ್ಟು ದಿನ ಒಂದು ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬರುವಂತ ಸಾಧ್ಯತೆ ಇದೆ ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು, ನಾವು ಹಣ ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಅದೇ ಪ್ರಕಾರ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಕೊಟ್ಟಿರುವಂತ ಒಂದು ಯೋಜನೆ ಏನಿದೆ ಇದು ಶಾಶ್ವತವಾಗಿ ಇರುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ, ಅತಿ ಶೀಘ್ರದಲ್ಲೇ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರುವಂತದ್ದು. ನಿಮಗೆ ಗೊತ್ತಿರಬಹುದು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ 4,000 ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೂ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ. ಸೊ ಇಲ್ಲಿ ಜನಸಾಮಾನ್ಯರ ಬಾಯಲ್ಲಿ ಬರ್ತಿರುವಂತ ಮಾತೇನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಸೊ ಅದಕ್ಕಾಗಿ ಇಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ಹಣ ಇಲ್ಲ ಅಂತ ಒಂದು ಜನರು ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಹಣ ಬಿಡುಗಡೆ ಮಾಡ್ತಾರೆ, ಇವತ್ತಲ್ಲ ನಾಳೆ ಬರುತ್ತೆ, ಬಟ್ ಈಗ ಸರ್ಕಾರದಲ್ಲಿ ಬಂಡವಾಳ ಇಲ್ಲ ಅನ್ನೋದು ಜನರ ಒಂದು ಬಾಯಲ್ಲಿ ಬರ್ತಿರುವಂತ ಮಾತು. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನ ಕೊಡ್ತಾ ಇದೆ, ಇವತ್ತಲ್ಲ ನಾಳೆ ಹಣವನ್ನು ನಾವು ಹಾಕಿ ಹಾಕ್ತಿವಿ ಅಂತ. ಆದ್ರೆ ಕೊನೆಗೂ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟೇ ಬಿಟ್ರು. ಏನಪ್ಪಾ ಅಂತಂದ್ರೆ ಇದೇ ಸೋಮವಾರ ನಿಮಗೆ ಸೆಪ್ಟೆಂಬರ್ 16ನೇ ತಾರೀಕಿನಂದು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಯಾರು, ರಾಜ್ಯ ಸರ್ಕಾರದವರು. ಏನಪ್ಪಾ ಅಂತಂದ್ರೆ ಈಗ ಸದ್ಯದಲ್ಲಿ ಬಂಡವಾಳ ಇಲ್ವಲ್ಲ, ಆ ಬಂಡವಾಳ ಯಾವ ರೀತಿ ಜನಕ್ಕ ಈ ಒಂದು ಹಣವನ್ನ ಹಾಕ್ಬೇಕು, ಹಣ ಯಾವ ರೀತಿ ಒಂದು ಕಲೆಕ್ಟ್ ಮಾಡೋದು ಅಂತ ಒಂದು ಪ್ಲಾನ್ ಮಾಡಿದ್ದಾರೆ. ಇದು ಏನಪ್ಪಾ ಅಂತಂದ್ರೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಹಳಷ್ಟು ಮಂದಿಗೆ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಯಾರ್ಯಾರಿಗೆ ಬರಲ್ಲಪ್ಪ ಅಂತಂದ್ರೆ ಇಲ್ಲಿ ಯಾರು GST ಪೇ ಇರ್ತಾರೆ, ಟ್ಯಾಕ್ಸ್ ಪೇ ಇರ್ತಾರೆ, ಅಥವಾ ಶ್ರೀಮಂತರು ಇರ್ತಾರೆ, ಮತ್ತೆ ಗೌರ್ಮೆಂಟ್ ಇದು ಒಂದು ಬೆನಿಫಿಟ್ ಗಳನ್ನ ಇದು ಒಂದೇನು ಟ್ರೀಟ್ಮೆಂಟ್ ಸಲುವಾಗಿ ಒಂದು BPL ಕಾರ್ಡ್ ಗಳನ್ನ ಮಾಡಿಸಿರ್ತಾರೆ, ಬರೇ ಒಂದು ಸೌಲಭ್ಯಗಳನ್ನ ಪಡೆಯೋದಕ್ಕೆ. ಸೊ ಅಂತವ್ರಿಗೆ ಈ ಬಾರಿ ಹಣವನ್ನ ಬಂದ್ ಮಾಡಿ ಆ ಒಂದು ಹಣವನ್ನ ಇಟ್ಕೊಂಡು ಈ ಒಂದು ಉಳಿದಂತ ಜನರಿಗೆ, ಬಡವರಿಗೆ ಹಾಕ್ಬೇಕು ಅನ್ನೋದು ಒಂದು ಮಾಸ್ಟರ್ ಪ್ಲಾನ್ ಇದೆ. ಸೊ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಬಾರಿ ನಮಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ, ಸ್ವಲ್ಪ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರೋದು ಏನಪ್ಪಾ ಅಂತಂದ್ರೆ 12ನೇ ಕಂತಿನ ಹಣವನ್ನ ಮಾತ್ರ ಬಿಡುಗಡೆ ಮಾಡಬೇಕು. ಅಂದ್ರೆ ಸ್ವಲ್ಪ ಬಂಡವಾಳನ ಇಟ್ಕೊಂಡು ಜನರಿಗೆ ಕೊಡಬೇಕು, ಮತ್ತೆ ಸ್ವಲ್ಪ ದಿನಗಳ ಆದ ನಂತರ ಮತ್ತೊಂದು ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಈ ರೀತಿಯಾದಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಸೊ ಅದಕ್ಕಾಗಿ ಈಗ ಸೋಮವಾರ ದಿನ ಏನಿದೆ ಒಂದು ಪ್ಲಾನ್ ಇದೆ, ಸೋಮವಾರ ದಿನ ನಿಮಗೆ 12ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಇದಂದ್ರೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಈಗ 4,000 ಬರುವಂತ ಒಂದು ಸಾಧ್ಯತೆ ಕಡಿಮೆ ಇದೆ. ಅಂದ್ರೆ 2,000 ಅಂತೂ 100% ಆಗಿ ನಿಮಗೆ ಬರುತ್ತೆ. ಸೊ ಸ್ವಲ್ಪ ದಿನಗಳ ಆದ ನಂತರ ಮತ್ತೆ ಒಂದು 2,000 ರೂಪಾಯಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಈ ರೀತಿಯಾದಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದರೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ
ಅಂದ್ರೆ ಸೋಮವಾರ ದಿನ 2,000 ರೂಪಾಯಿ ಬರುವಂತ ಸಾಧ್ಯತೆ ಇದೆ. ಇನ್ನು 2 ದಿನಗಳ ಕಾಲ ವೇಟ್ ಮಾಡಿ ಮತ್ತೆ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.